वादाय कृष्णपृष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा 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 हरे हरे, हरे राम 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 हरे हरे। मूकं करोति वाचालं पंगुं लङ्घयति गिरिं वन्दे श्रीगुरुदीनतारिणं। हरे कृष्ण। ಸೊ ಇವತ್ತು ನಾನು ಗರ್ಗ ಸಂಹಿತೆಯಿಂದ ಒಂದು ಏಕಾದಶಿ ಮಹಾತ್ಮ್ಯವನ್ನು ಹೇಳ್ತೇನೆ. ಓಕೆ, ಏಕಾದಶಿ ಮಹತ್ವ ಏನು ಮತ್ತು ಯಾಕೆ ಪಾಲನೆ ಮಾಡಬೇಕು ಅಂತ. ಒಂದು ದಿನ ಗೋಪಿಕೆಯರು ಶ್ರೀಮತಿ ರಾಧಾರಾಣಿ ಹತ್ರ ಬರ್ತಾರೆ, ಮಾತಾಡ್ತಾರೆ. ಇದು ಗರ್ಗ ಸಂಹಿತೆಯಲ್ಲಿದೆ. ಶ್ರೀಮತಿ ರಾಧಾರಾಣಿ ಹತ್ರ ಬಂದು ಪ್ರಶ್ನೆ ಕೇಳ್ತಾರೆ, ನಾವು ಕೃಷ್ಣನನ್ನು ಹೇಗೆ ಪಡೆದುಕೊಳ್ಬೇಕು ಅಂತ. ನಾವು ಕೃಷ್ಣನನ್ನು ಹೇಗೆ, ಕೃಷ್ಣನ ಸಾನ್ನಿಧ್ಯವನ್ನು ಹೇಗೆ ಬೇಗ ಪಡೆದುಕೊಳ್ಳಬೇಕು ಅಂತ ಪ್ರಶ್ನೆ ಕೇಳ್ತಾರೆ. ಆಗ ಶ್ರೀಮತಿ ರಾಧಾರಾಣಿ ಹೇಳ್ತಾಳೆ, ಯಾವಾಗ ನಾವು ಏಕಾದಶಿ ವ್ರತವನ್ನು ಪಾಲನೆ ಮಾಡ್ತೀವಿ, ಆ ಏಕಾದಶಿ ವ್ರತವನ್ನು ಪಾಲನೆ ಮಾಡಿದಾಗ ಕೃಷ್ಣ ಮೆಚ್ಚಿ ನಮಗೆ ಸಾನ್ನಿಧ್ಯವನ್ನು ಕೊಡ್ತಾನೆ ಅಂತ. ಹರೇ ಕೃಷ್ಣ. ಶ್ರೀಮತಿ ರಾಧಾರಾಣಿ ಹೇಳ್ತಾಳೆ, ಶ್ರೀಕೃಷ್ಣಸ್ಯ ಪ್ರಸಾದಾರ್ಥಂ ಕುರುತ ಏಕಾದಶಿ ವ್ರತಂ ತೇನ ವಶ್ಯೋ ಹರಿ ಸಾಕ್ಷಾತ್ ಭವಿಷ್ಯತಿ ನ ಸಂಶಯ. ಕೃಷ್ಣ ಪ್ರಸಾದಾರ್ಥಂ ಕಿಂ ಕರಿಷ್ಯಸಿ, ಏಕಾದಶಿ ವ್ರತಂ ಕರಿಷ್ಯಸಿ. ಆವಾಗ ಏನಾಗ್ತದೆ, ಹರಿ ಸಾಕ್ಷಾತ್ ವಶ ಭವಿಷ್ಯತಿ. ಹರಿ ಆ ಭಕ್ತನ ವಶದಲ್ಲಿ ಬಂದ್ಬಿಡ್ತಾನೆ. ಭಗವಂತ ಹರಿಯನ್ನು ಹಿಡಿಯೋದು ಕಷ್ಟ. ಭಗವಂತನನ್ನು ಯಾರು ಹಿಡಿಯೋಕ್ಕೆ ಸಾಧ್ಯನಾ? ಕೃಷ್ಣ ಒಮ್ಮೆ ಹಸ್ತಿನಾಪುರಕ್ಕೆ ಹೋಗಿದ್ದ. ಹಸ್ತಿನಾಪುರದಲ್ಲಿದ್ದಾಗ ದುರ್ಯೋಧನ ಕೃಷ್ಣನನ್ನು ಹಿಡಿಯಲು ಪ್ರಯತ್ನ ಪಡ್ತಾನೆ. ವಾಂಟ್ಸ್ ಟು ಕ್ಯಾಪ್ಚರ್ ಹಿಮ್, ಪುಟ್ ಹಿಮ್ ಇನ್ ಜೈಲ್. ಆಗ ಕೃಷ್ಣ ವಿಶ್ವರೂಪ ದರ್ಶನ ತೋರಿಸ್ತಾನೆ. ಆಗ ದುರ್ಯೋಧನ ಹೇಳ್ತಾನೆ, ಇದನ್ನು ಹಿಡಿಯೋಕ್ಕಾಗಲ್ಲ. ನ ಆದಿ ನ ಅಂತ್ಯ, ಎಲ್ಲಿ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಎಂಡ್ ಆಗುತ್ತೆ ಕಾಣಿಸೋದಿಲ್ಲ. ಅಂತಹ ಭಗವಂತನನ್ನು ಹಿಡಿಯಲು ಯಾರಿಂದ ಸಾಧ್ಯ? ಅನೇಜದೇಕಂ ಮನಸೋ ಜವೀಯೋ ನಾಣ್ಯದೇವ ಆಪ್ನೋನ್ ಪೂರ್ವಮರ್ಷತ್ ತದ್ಧಾವತೋನ್ಯನ್ ಅತ್ಯತಿಷ್ಠನ್ ತಸ್ಮಿನ್ ಅಪೋ ಮಾತರಿಶ್ವ ದದಾತಿ. ಇವನ್ ದೇವತಾಸ್ ಕ್ಯಾನೋಟ್ ಕ್ಯಾಪ್ಚರ್ ಕೃಷ್ಣ. ಕೃಷ್ಣನ ಹಿಂದೆ ದೇವತೆಗಳು ಓಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೃಷ್ಣನ ಹಿಡಿಯೋಕ್ಕೆ ಸಾಧ್ಯವಿಲ್ಲ. ಯೋಗಿಗಳು ಕೂಡ ಕೃಷ್ಣನನ್ನು ತಮ್ಮ ಮನಸ್ಸಿನಿಂದ ಹಿಡಿಯಲು ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಕೃಷ್ಣ ಯೋಗಿಗಳ ಮನಸ್ಸಿಗೂ ಕೂಡ ಸಿಗೋದಿಲ್ಲ ಅಂತೆ. ಮನಸೋ ಜವೀಯೋ, ಎಟ್ ದ ಸ್ಪೀಡ್ ಆಫ್ ಮೈಂಡ್, ಮನಸ್ಸಿನ ವೇಗದಿಂದ ಕೃಷ್ಣನ ಹಿಂದೆ ಓಡಿದರೂ ಕೂಡ ಕೃಷ್ಣನ ಹಿಡಿಯೋಕ್ಕೆ ಸಾಧ್ಯವಿಲ್ಲ. ಆದರೆ ಕೃಷ್ಣನನ್ನು ನಾವು ಭಕ್ತಿಯಿಂದ ವಶಪಡಿಸಿಕೊಳ್ಳಬಹುದು. ರೈಟ್, ಭಕ್ತ್ಯಾತ್ಮನನ್ಯ ಶಕ್ಯ. ಯಾವಾಗ ಭಕ್ತಿಯಿಂದ ನಾವು ಭಕ್ತಿ ಸೇವೆಯನ್ನು ಸಲ್ಲಿಸ್ತೀವಿ ಕೃಷ್ಣನಿಗೆ, ಆಗ ಕೃಷ್ಣ ವಶದಲ್ಲಿ ಬರ್ತಾನೆ. ಸೊ ಏಕಾದಶಿ ವ್ರತ ಏನಿದೆ ಅದು ಒಂದು ಭಕ್ತಿಯ ಅಂಗವಾಗಿದೆ. ಓಕೆ, ಸೊ ಈ ಭಕ್ತಿಯ ಅಂಗವನ್ನು ತುಂಬ ಚೆನ್ನಾಗಿ ಪಾಲನೆ ಮಾಡೋದ್ರಿಂದ ನಾವು ಭಗವಂತನನ್ನು ಪಡೆದುಕೊಳ್ಳಬಹುದು ಅಂತ ಹೇಳಲಾಗಿದೆ. ಆಗ ಶ್ರೀಮತಿ ರಾಧಾರಾಣಿ ಹೇಳ್ತಾಳೆ, ಏಕಾದಶಿ ವ್ರತವನ್ನು ಹೇಗೆ ಮಾಡಬೇಕು ಮತ್ತು ಎಷ್ಟು ಏಕಾದಶಿ ಬರ್ತವೆ? ವರ್ಷದಲ್ಲಿ 24 ಏಕಾದಶಿ ಬರ್ತವೆ, ಹೌದು ತಾನೆ? ಆ ಏಕಾದಶಿಗಳ ಹೆಸರೇನು? ಉತ್ಪನ್ನ ಏಕಾದಶಿ, ಮೋಕ್ಷದ ಏಕಾದಶಿ, ಸಫಲ ಏಕಾದಶಿ, ಪುತ್ರದ ಏಕಾದಶಿ, ಷಟ್ಯಲ ಏಕಾದಶಿ, ಜಯ ಏಕಾದಶಿ, ವಿಜಯ ಏಕಾದಶಿ, ಅಮಲಕಿ ಏಕಾದಶಿ, ಪಾಪ ಮೋಚನಿ ಏಕಾದಶಿ, ಕಮದ ಏಕಾದಶಿ, ವರುಥಿನಿ ಏಕಾದಶಿ, ಮೋಹಿನಿ ಏಕಾದಶಿ, ಅಪರ ಏಕಾದಶಿ, ನಿರ್ಜಲ ಏಕಾದಶಿ, ಯೋಗಿನಿ ಏಕಾದಶಿ, ದೇವಶಯನಿ ಏಕಾದಶಿ, ಕಾಮಿನಿ ಏಕಾದಶಿ, ಪವಿತ್ರ ಏಕಾದಶಿ, ಅಜ ಏಕಾದಶಿ, ಪದ್ಮ ಏಕಾದಶಿ, ಇಂದಿರಾ ಏಕಾದಶಿ, ಪಾಶಂಕುಶ, ರಮ ಮತ್ತು ಪ್ರಬೋಧಿನಿ. ಇವೆಷ್ಟು 24 ಏಕಾದಶಿಗಳು. ಸೊ ನೀವು ಕೇಳ್ತಾ ಇದ್ದಾರೆ, ಇಲ್ಲಿ ವೈಕುಂಠ ಏಕಾದಶಿಯಲ್ಲಿ ಬರ್ತದೆ. ರೈಟ್, ಪುತ್ರದ ಏಕಾದಶಿಯನ್ನು ವೈಕುಂಠ ಏಕಾದಶಿ ಅಂತ ನಂತರ ಕರೆಯಲ್ಪಟ್ಟಿತು. ಮತ್ತು ಈ 24 ಬಿಟ್ಟು ಇನ್ನೂ 2 ಏಕಾದಶಿ ಬರ್ತವೆ. ಅವು ಪದ್ಮಿನಿ ಮತ್ತು ಪರಮ ಏಕಾದಶಿ. ಅವು ಅಧಿಕ ಮಾಸದಲ್ಲಿ ಬರ್ತವೆ, ದ ಎಕ್ಸ್ಟ್ರಾ ಮಂತ್.
ಸೊ ಟೋಟಲ್ 26 ಏಕಾದಶೀಸ್. ಆದರೆ ಏಕಾದಶಿ ಅಂದರೆ ಏನು? ಒಮ್ಮೆ ಮೂರ ಅನ್ನುವ ರಾಕ್ಷಸನಿದ್ದ, ಭಗವಂತನ ಜೊತೆ ಯುದ್ಧ ಮಾಡೋಕ್ಕೆ ಹೊರಟ. ಅವನು ವಿಷ್ಣು ಜೊತೆ ಯುದ್ಧ ಮಾಡೋಕ್ಕೆ ಹೊರಟ. ಆಗ ಭಗವಂತನ ಮನಸ್ಸಿನಿಂದ ಒಂದು ದಿವ್ಯ ಶಕ್ತಿ ಪ್ರಕಟವಾಯಿತು. ಆ ದಿವ್ಯ ಶಕ್ತಿ ಈ ರಾಕ್ಷಸನನ್ನು ಕೊಂದಾಕಿತು. ಆ ದಿವ್ಯ ಶಕ್ತಿಯ ಒಂದು ಸ್ವರೂಪ ಏನಿದೆ ಅದೇ ಏಕಾದಶಿ. ಸೊ ದಟ್ಸ್ ಕಾಲ್ಡ್ ಏಕಾದಶಿ. ಸೊ ಏಕಾದಶಿ ಭಗವಂತನ ಎ ಮ್ಯಾನಿಫೆಸ್ಟೇಷನ್ ಆಫ್ ದ ಲಾರ್ಡ್, ನಾಟ್ ಡಿಫ್ರೆಂಟ್ ಫ್ರಮ್ ದ ಲಾರ್ಡ್. ಭಗವಂತನಿಂದ ಭಿನ್ನವಲ್ಲ, ಯಾಕಂದರೆ ಭಗವಂತನಿಂದಲೇ ಪ್ರಕಟವಾಗಿದ್ದು ಆ ಶಕ್ತಿ. ಸೊ ಅದು ಒಂದು ರೂಪವನ್ನು ತಗೊಂಡಿದೆ, ಅದೇ ಏಕಾದಶಿ. ಸೊ ಭಗವಂತ ಏಕಾದಶಿಯ ಮೇಲೆ ತುಂಬ ಪ್ರಸನ್ನನಾಗಿ ಆ ಒಂದು 11ನೇ ದಿನ ಪ್ರಕಟವಾಗಿದ್ದು. ಓಕೆ, 11th ಡೇ. ಏಕ ಅಂದರೆ ಏಕಾದಶ, ದಶ ಅಂದರೆ 10, ಏಕ ಅಂದರೆ 1. ಸೊ 11ನೇ ದಿನ. ಸೊ ಜನವರಿ 11, ಡಿಸೆಂಬರ್ 11 ಆ ರೀತಿ ಅಲ್ಲ, ವೇದಿಕ್ ಕ್ಯಾಲೆಂಡರ್ ಪ್ರಕಾರ. ಓಕೆ, ವೇದಿಕ್ ಕ್ಯಾಲೆಂಡರ್ ಪ್ರಕಾರ ರೈಟ್, ಅಮಾವಾಸ್ಯದಿಂದ 11ನೇ ದಿನ ಅಥವಾ ಪೂರ್ಣಿಮೆಯಿಂದ, ರೈಟ್. ಸೊ ದ 11th ಡೇ ಆಫ್ಟರ್ ದಟ್ಸ್ ಕಾಲ್ಡ್ ಶುಕ್ಲ ಪಕ್ಷ ಅಥವಾ ಕೃಷ್ಣ ಪಕ್ಷ, ರೈಟ್. ಸೊ ಅಮಾವಾಸ್ಯದಿಂದ ಪೂರ್ಣಿಮೆಗೆ ಏನಂತ ಕರೀತಾರೆ? ಶುಕ್ಲ ಪಕ್ಷ. ಪೂರ್ಣಿಮೆಯಿಂದ ಅಮಾವಾಸ್ಯೆ ಕೃಷ್ಣ ಪಕ್ಷ, ದ ಬ್ರೈಟ್ ಫೋರ್ಟ್ ನೈಟ್ ಆ್ಯಂಡ್ ದ ಡಾರ್ಕ್ ಫೋರ್ಟ್ ನೈಟ್. ಸೊ 11ನೇ ದಿವಸ ಏಕಾದಶಿ ಅಂತ ಕರೆಯಲ್ಪಡ್ತದೆ. ಆ್ಯಂಡ್ ಇಟ್ ಸ್ಟಾರ್ಟ್ಸ್ ಎಟ್ ಸರ್ಟನ್ ಟೈಮ್ ಆ್ಯಂಡ್ ಎಂಡ್ಸ್ ಎಟ್ ಸರ್ಟನ್ ಟೈಮ್. ಸೊ ಆ ಮುಹೂರ್ತ ಸ್ಟಾರ್ಟ್ ಆಗುವಾಗ ಏಕಾದಶಿಯನ್ನು ಪಾಲನೆ ಮಾಡಬೇಕು. ಅಫ್ಕೋರ್ಸ್ ಆ ಏಕಾದಶಿ ಯಾವಾಗ ಬ್ರಹ್ಮ ಮುಹೂರ್ತದಲ್ಲಿ ಬರುತ್ತೆ ಆ ದಿನದಿಂದ ನಾವು ಈ ಏಕಾದಶಿ ವ್ರತವನ್ನು ಮಾಡ್ತೀವಿ ಗೌಡಿಯ ವೈಷ್ಣವ ಸಂಪ್ರದಾಯದಲ್ಲಿ. ಸೊ ಈ 24 ಏಕಾದಶಿಗಳನ್ನು ಪಾಲನೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಸೊ ಶ್ರೀಮತಿ ರಾಧಾರಾಣಿ ಹೇಳ್ತಾರೆ, ಏಕಾದಶಿ ವ್ರತದಂದು ದಿನದಂದು ಏನು ಮಾಡಬೇಕು, ಏನೇನು ಕರ್ತವ್ಯನ ಮಾಡಬೇಕು. ಓಕೆ, ಆದಷ್ಟು ಹೆಚ್ಚು ತಪಸ್ಸನ್ನು ಮಾಡಬೇಕು ಅಂತ ಹೇಳ್ತಾರೆ ಈ ದಿನದಂದು. ಓಕೆ, ಸೊ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೇಕು, ಮನಸ್ಸನ್ನು ಪವಿತ್ರವಾಗಿ ಇಟ್ಕೋಬೇಕು, ರೈಟ್. ಅಂದರೆ ಬೆಳಗ್ಗೆ ಬೇಗ ಏಳಬೇಕು. ಅದಕ್ಕೂ ಮುಂಚೆ ಹಿಂದಿನ ದಿನ ರಾತ್ರಿ, ದಶಮಿಯ ರಾತ್ರಿ ನಾವು ಬೇಗ ಮಲಗಬೇಕು. ಪ್ರಿಪರೇಷನ್ ಸ್ಟಾರ್ಟ್ ಆಗ್ತದೆ ಹಿಂದಿನ ದಿನ. ಸೊ ಬೇಗ ಮಲಗಬೇಕು. ತುಂಬ ಕಂಫರ್ಟಬಲ್ ಆದ ಡನ್ಲಪ್ ಬೆಡ್ ಮೇಲೆ ಅಥವಾ ಕರ್ಲಾನ್ ಮ್ಯಾಟ್ರಸ್ ಮೇಲೆ ಮಲಗಬಾರ್ದು ಅಂತ ಹೇಳ್ತಾರೆ. ಭೂಮಿ ಶಯನ. ಯು ಶುಡ್ ಸಿಂಪಲಿ ಲೈ ಡೌನ್ ಇನ್ ಎ ಸಿಂಪಲ್ ಪ್ಲೇಸ್, ಅಥವಾ ಥಿನ್ ಏನಂತಾರೆ ಬ್ಲ್ಯಾಂಕೆಟ್ ಆರ್ ಬೆಡ್ಶೀಟ್, ಆ ರೀತಿ ಹೇಳ್ತಾರೆ. ಯಾಕಂದರೆ ಕಂಫರ್ಟಬಲ್ ಬೆಡ್ ಮೇಲೆ ಮಲಗಿದರೆ ಬೆಳಗ್ಗೆ ಹೇಳೋಕ್ಕಾಗಲ್ಲ, ಎಸ್ಪೆಷಲಿ ಈ ಚಳಿಗಾಲದಲ್ಲಿ. ಬೆಳಗ್ಗೆ 4 ಗಂಟೆಗೆ ಅಲಾರಾಮ್ ಬಡ್ಕೊಳ್ತೇವೆ, ಟ್ರಿಂಗ್ 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 ಟ್ರಿಂಗ್, ಬಟ್ ಕೈ ಹೋಗುತ್ತೆ ಸ್ನೂಸ್ಗೆ, ಸ್ನೂಸ್. ಕಣ್ ತೆಗೆದು ನೋಡಿದಾಗ 6 ಗಂಟೆ ಆಗಿದೆ. ಹೌದಲ್ಲ? ಆದರೆ ಯಾವಾಗ ನಾವು ಹಾರ್ಡ್ ಸರ್ಫೇಸ್ ಮೇಲೆ ಮಲ್ಕೊತೀವಿ, ದೆನ್ ಇಟ್ಸ್ ಈಸಿ ಟು ಗೆಟ್ ಅಪ್, ಬೇಗ ಏಳಲು ಸಾಧ್ಯವಾಗ್ತದೆ. ಸೊ ದಟ್ ಈಸ್ ಒನ್ ಥಿಂಗ್. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಯು ಶುಡ್ ರೈಸ್ ಇನ್ ಬ್ರಹ್ಮ ಮುಹೂರ್ತ ಆ್ಯಂಡ್ ದೆನ್ ಯು ಶುಡ್ ಟೇಕ್ ಬಾತ್ ವಿತ್ ಫ್ರೆಶ್ ವಾಟರ್ ಆ್ಯಂಡ್ ಪ್ರಿಫರಬಲಿ ರನ್ನಿಂಗ್ ವಾಟರ್. ನದಿಯಲ್ಲಿ ಸ್ನಾನ ಮಾಡಿದರೆ ಉತ್ತಮ. ಇಂಥ ಸಿಟಿಯಲ್ಲಿ ನದಿ ಸಿಗೋದಿಲ್ಲ, ಅಟ್ಲೀಸ್ಟ್ ರನ್ನಿಂಗ್ ವಾಟರ್ ಇದೆ, ಟ್ಯಾಪ್ ವಾಟರ್. ಸ್ನಾನ ಮಾಡಿ, ರೈಟ್. ಆ್ಯಕ್ಚುಲಿ ಕಲಿಯುಗದಲ್ಲಿ ಹೇಳ್ತಾರೆ, ಕಲಿಯುಗದಲ್ಲಿ ಯಾರು ಸ್ನಾನ ಮಾಡ್ತಾರೆ ಅವನು ಶುದ್ಧ ಅಂತ ಹೇಳ್ತಾರೆ. ಸ್ನಾನಮೇವ ಪ್ರಸಾದನಂ, ಭಾಗವತದಲ್ಲಿ ಬರ್ತದೆ ಈ ಶ್ಲೋಕ. ಆ್ಯಕ್ಚುಲಿ ಸ್ವಚ್ಛತೆ ಅಂದರೆ ಏನು? ಸ್ನಾನ ಮಾಡಬೇಕು, ಶುದ್ಧವಾದ ಬಟ್ಟೆ ಉಟ್ಕೋಬೇಕು, ತಿಲಕ ಧಾರಣೆ ಮಾಡಬೇಕು, ಮಂತ್ರೋಚ್ಚಾರಣೆ ಮಾಡಬೇಕು, ದೆನ್ ಈಸ್ ಕನ್ಸಿಡರ್ಡ್ ಕಂಪ್ಲೀಟ್ಲಿ ಪ್ಯೂರ್. ಬಟ್ ಈ ಕಲಿಯುಗದಲ್ಲಿ ಸ್ನಾನ ಮಾಡಿ ಸೆಂಟ್ ಹಾಕೊಂಡ್ಬಿಟ್ರೆ ಸ್ವಚ್ಛವಾಗಿದ್ದಾನೆ, ಬಟ್ ಸ್ವಚ್ಛ ಈ ಹಿಂದಿನ ಬಟ್ಟೆ ಉಟ್ಕೊಂಡಿದ್ದಾನೆ, ಕಲ್ ಕಾ ಕಪड़ा पहना हुआ है, स्नान किया है मगर कल का कपड़ा पहना हुआ है, so that's ugly, right. मन को पवित्र नहीं किया, ಮನಸ್ಸನ್ನು ಶುದ್ಧಗೊಳಿಸಿಲ್ಲ, ಮಂತ್ರ ಜಪ ಮಾಡಿಲ್ಲ, ಸೊ ಇಸ್ ಕನ್ಸಿಡರ್ಡ್ ಅಕಾರ್ಡಿಂಗ್ ಟು ವೇದಿಕ್ ಸ್ಟ್ಯಾಂಡರ್ಡ್ ಈಸ್ ಕನ್ಸಿಡರ್ಡ್ ಅನ್ಕ್ಲೀನ್. ಓಕೆ, ಅದಕ್ಕೆ ನಾವೇನು ಮಾಡಬೇಕು? ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಸ್ವಚ್ಛ ಬಟ್ಟೆಯನ್ನು ಧರಿಸಿ ನಂತರ ದೇವರ ಹತ್ರ ಬಂದು ನಮಸ್ಕಾರ ಮಾಡಿ ಆಚಮನ ಮಾಡಿ ದೇವರ ನಾಮಸ್ಮರಣೆ ಮಾಡಿದಾಗ ನಾವು ಕಂಪ್ಲೀಟ್ಲಿ ಪ್ಯೂರಿಫೈಡ್ ಅಂತ ಅರ್ಥ. ಓಕೆ, ಸೊ ದೆನ್ ಏಕಾದಶಿ ದಿನ ನಮ್ಮ ಶರೀರಕ್ಕೆ ಹೆಚ್ಚು ಕಾಳಜಿ
ಸೊ ದೇಹಕ್ಕೆ ಎಣ್ಣೆ ಹಚ್ಕೊಳ್ಳೋದಾಗಲಿ, ಅಥವಾ ತುಂಬ ಹೆಚ್ಚು ಊಟ ಮಾಡೋದಾಗಲಿ, ಅಥವಾ ಹೆಚ್ಚು ಡೇ ಟೈಮಲ್ಲಿ ನಿದ್ರೆ ಮಾಡೋದಾಗಲಿ, ಇದನ್ನೆಲ್ಲ ಮಾಡೋಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಮತ್ತು ಇಂದಿನ ದಿನ ದುರ್ಜನರ ಸಂಘವನ್ನು ಮಾಡೋದಾಗಲಿ ಮಾಡಬಾರ್ದು, ನಿಂದನೆ ಮಾಡುವವರ ಸಂಘ ಮಾಡಬಾರ್ದು. ರೈಟ್, ಒನ್ ಶುಡ್ ಅಸೋಸಿಯೇಟ್ ವಿತ್ ಗುಡ್ ಪೀಪಲ್, ಶುದ್ಧ ಆಚರಣೆ ಇರೋ ಭಕ್ತರ ಜೊತೆ ಸಂಘವನ್ನು ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಇಂದಿನ ದಿನ ಪ್ರಜಲ್ಪ ಮಾಡುವುದು, ಗಾಸಿಪ್ ಮಾಡುವುದು. ಗಾಸಿಪ್ ಅಂದರೆ ಗೊತ್ತಲ್ಲ, ನ್ಯೂಸ್ ಪೇಪರಲ್ಲಿ ಗಾಸಿಪ್ ಇರ್ತದೆ, ಟಿ ವಿ ಚಾನಲ್ ಕೂಡ ಗಾಸಿಪ್ ಇರುತ್ತೆ. ಇಬ್ಬರು ಜನ ಬಂದು ಕೂತ್ಕೋತಾರೆ, ಏನೇನೋ ಮಾತಾಡ್ತಾರೆ. ಸೊ ಮೋಸ್ಟ್ಲಿ ಗಾಸಿಪ್ಸ್. ಸೊ ಅವಾಯ್ಡ್ ವಾಚಿಂಗ್ ಸಚ್ ಥಿಂಗ್ಸ್. ಓಕೆ, ದೆನ್ ವಾಟ್ ಒನ್ ಶುಡ್ ಡೂ, ಏನು ಮಾಡಬಾರ್ದು ಅಂತ ಇಲ್ಲಿ ಫಸ್ಟು ಕೊಟ್ಟಿದ್ದಾರೆ. ನಂತರ ಏನು ಮಾಡಬೇಕು. ರೈಟ್, ಸೊ ಇಂದಿನ ದಿನ ಸೊ ಹ್ಯಾಂಡಲ್ ಬರ್ತದೆ. ಹೆಚ್ಚು ನಾವು ಹರಿಕಥೆ ಕೇಳೋದರಲ್ಲಿ ಸಮಯವನ್ನು ಕಳೆಯಬೇಕು ಅಂತ ಹೇಳಿದಾಗೆ. ಒನ್ ಶುಡ್ ಚಾಂಟ್ ದ ಗ್ಲೋರೀಸ್ ಆಫ್ ಲಾರ್ಡ್. ಹರಿಕಥೆಯನ್ನು ಕೇಳಬೇಕು, ಹರಿಕಥೆಯನ್ನು ಹೇಳಬೇಕು, ಹರಿನಾಮ ಸ್ಮರಣೆ ಮಾಡಬೇಕು, ಹರಿನಾಮ ಶ್ರವಣ ಕೀರ್ತನೆಯನ್ನು ಮಾಡಬೇಕು ಈ ದಿನ. ಅದಕ್ಕೆ ಈ ದಿನಕ್ಕೆ ಹರಿವಾಸರ ಅಂತ ಕರೀತಾರೆ. ಇದು ಹರಿಯ ದಿನ. ಇಟ್ಸ್ ಇನ್ಕಾರ್ನೇಷನ್ ಆಫ್ ದ ಲಾರ್ಡ್. ಏಕಾದಶಿ ನಥಿಂಗ್ ಬಟ್ ಆ್ಯನ್ ಇನ್ಕಾರ್ನೇಷನ್ ಆಫ್ ದ ಲಾರ್ಡ್, ಭಗವಂತನ ಅವತಾರ. ಅಂತಹ ದಿನದಂದು ನಾವು ಭಗವಂತನ ಸ್ಮರಣೆ ಮಾಡಬೇಕು, ಶ್ರವಣ ಕೀರ್ತನೆ ಮಾಡಬೇಕು. ಇದರಿಂದ ಹೆಚ್ಚು ಫಲ ಸಿಗ್ತದೆ ಅಂತ ಹೇಳ್ತಾರೆ. ಎಷ್ಟು ಫಲ ಸಿಗ್ತದೆ? ಮೋರ್ ದೆನ್ ಡೂಯಿಂಗ್ ಅಶ್ವಮೇಧ ಯಜ್ಞಸ್. ಅಶ್ವಮೇಧ ಯಜ್ಞ, ವಾಜಪೇಯಿ ಯಜ್ಞ ಮಾಡೋದಕ್ಕಿಂತಲೂ ಹೆಚ್ಚು ಫಲ ಏಕಾದಶಿ ವ್ರತ ಮಾಡೋದ್ರಿಂದ ಸಿಗ್ತದೆ ಅಂತ ಹೇಳ್ತಾರೆ. ಓಕೆ, ದೆನ್ ಅಫ್ಕೋರ್ಸ್ ಕೆಲವೊಂದು ಟೆಕ್ನಿಕಲ್ ಡೀಟೇಲ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ನಾನು ಹೋಗೋದಿಲ್ಲ. ನೀವು ಜಸ್ಟ್ ಕ್ಯಾಲೆಂಡರ್ ನೋಡಿ, ಯಾವ ಟೈಮಿಗೆ ಸ್ಟಾರ್ಟ್ ಮಾಡಬೇಕು, ಯಾವ ಟೈಮಿಗೆ ಎಂಡ್ ಮಾಡಬೇಕು, ಅಷ್ಟು ಫಾಲೋ ಮಾಡಿ. ಲಾಟ್ ಆಫ್ ಡೀಟೇಲ್ಸ್, ಶ್ಲೋಕಾಸ್ ಆಫ್ಟರ್ ಶ್ಲೋಕಾಸ್ ಟೆಲಿಂಗ್ ಅಬೌಟ್ ಡೀಟೇಲ್ಸ್. ಆ್ಯಟ್ ದಶಮಿ ಜೊತೆ ಏಕಾದಶಿ ಸ್ವಲ್ಪ ಮಿಕ್ಸ್ ಆಗಿಬಿಟ್ರೆ, ಅಥವಾ ದ್ವಾದಶಿ ಜೊತೆ ಮಿಕ್ಸ್ ಆಗಿಬಿಟ್ರೆ ಏನು ಮಾಡಬೇಕು, ಅಥವಾ ಏಕಾದಶಿ, ದ್ವಾದಶಿ, ತ್ರಯೋದಶಿ ಒಂದೇ ದಿನ ಬರ್ತದೆ, ಕೆಲವೊಮ್ಮೆ ಬರ್ತದೆ. ದ್ಯಾಟ್ಸ್ ಕಾಲ್ಡ್ ಮೋರ್ ಆಸ್ಪಿಷಿಯಸ್, ವೆರಿ ವೆರಿ ಆಸ್ಪಿಷಿಯಸ್, ತುಂಬ ಶುಭ ಅಂತ ಹೇಳ್ತಾರೆ. 3 ತಿಥಿ ಒಂದೇ ದಿನ ಬಂದುಬಿಟ್ರೆ ಕೆಲವೊಮ್ಮೆ ಬರ್ತದೆ ಆ ರೀತಿ. ಸೊ ಇಟ್ಸ್ ವೆರಿ ವೆರಿ ಆಸ್ಪಿಷಿಯಸ್. ಆ ದಿನದಂದು ಈ ದಾನ ಕಾರ್ಯಗಳನ್ನು ಮಾಡಿದರೆ ಮತ್ತು ವ್ರತವನ್ನು ಪಾಲಿಸಿದರೆ ಇನ್ನೂ ಹೆಚ್ಚು ಬೆನಿಫಿಟ್ ಸಿಗ್ತದೆ ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಸೊ ನಾನು ಫಸ್ಟು ಶಾಸ್ತ್ರಿಕ್ ಸ್ಟೇಟ್ಮೆಂಟ್ಸ್ ಹೇಳ್ತಾ ಇದ್ದೀನಿ, ನಂತರ ವಿಲ್ ಸಿ ಸೈಂಟಿಫಿಕಲಿ ಆಲ್ಸೋ ವಾಟ್ ಇಸ್ ದ ಬೆನಿಫಿಟ್. ಯಾಕಂದರೆ ಈಗಿನ ಕಾಲದಲ್ಲಿ ಶಾಸ್ತ್ರ ಹೇಳಿದರೆ ಜನರಿಗೆ ನಮಗೋದಿಲ್ಲ, ಸೈಂಟಿಫಿಕಲಿ ಹೇಳಿದರೆ ನಂಬ್ತಾರೆ. ಸೈಂಟಿಫಿಕಲಿ ಮಾಡಿದ್ರೆ ಏನಾಗ್ತದೆ ಅಂತ. ಬಿಕಾಸ್ ದೇರ್ ಮೋರ್ ಫೇತ್ ಇನ್ ಸೈನ್ಸ್, ಎಸ್ಪೆಷಲಿ ಅಮಂಗ್ ದ ಯೂತ್. ಸೊ by observing Ekadashi, a person delivers 10 generations of his mother's family, 10 generations of his father's family, and 10 generations from his wife's family. ಹರೇ ಕೃಷ್ಣ. ಏಕಾದಶಿ ವ್ರತವನ್ನು ಫಾಲೋ ಮಾಡೋದ್ರಿಂದ ನಿಮ್ಮ ತಂದೆ ತಾಯಿ ಮತ್ತು ನಿಮ್ಮ ಫಾರ್ ಮೆನ್ ವೈಫ್ಸ್ ಫ್ಯಾಮಿಲಿ, ಫಾರ್ ವುಮೆನ್ ಇಟ್ಸ್ ಮ್ಯಾನ್ಸ್ ಫ್ಯಾಮಿಲಿ, 10 ಜನರೇಷನ್ಸ್ಗೆ ಮುಕ್ತಿ ಸಿಗೋ ಅವಕಾಶ ಸಿಗ್ತದೆ ಅಂತ. ಸೊ ಶುಕ್ಲ ಪಕ್ಷದ ಏಕಾದಶಿ ಆಗಿರಲಿ ಅಥವಾ ಕೃಷ್ಣ ಪಕ್ಷದ ಏಕಾದಶಿ ಆಗಿರಲಿ ಅಷ್ಟೇ ಫಲವನ್ನು ಕೊಡ್ತವೆ. ಹಸು ಕಪ್ಪಾಗಿರಲಿ ಅಥವಾ ಹಸು ಬಿಳಿಯಾಗಿರಲಿ, ಹಾಲು ಬಿಳಿಯಾಗೇ ಇರ್ತದೆ. ಶ್ರೀಮತಿ ರಾಧಾರಾಣಿ ಇಸ್ ಟೆಲಿಂಗ್ ದಿಸ್ ಎಕ್ಸಾಂಪಲ್. ದೆನ್ ಏಕಾದಶಿ ಬರ್ನ್ಸ್ heaps of sinful reactions to ashes, right? Accumulated for hundreds of lifetimes. ನೂರಾರು ಜನ್ಮಗಳಿಂದ ನಾವು ಅರ್ಜನೆ ಮಾಡಿದಂತಹ ಪಾಪದ ಒಂದು ರಾಶಿ ಏನಿದೆ ಅದು ಸುಟ್ಟು ಭಸ್ಮವಾಗ್ತದೆ ಏಕಾದಶಿ ವ್ರತವನ್ನು ಫಾಲೋ ಮಾಡೋದ್ರಿಂದ. ನಂತರ ಚಾರಿಟಿ. ಏಕಾದಶಿ ದಿನದಂದು ವ್ರತವನ್ನು ಮಾಡಿ ದ್ವಾದಶಿ ದಿನ ಚಾರಿಟಿ ಕೊಡಬೇಕಂತ ಹೇಳ್ತಾರೆ. ಚಾರಿಟಿ ಗಿವನ್ ಆನ್ ದ ಡೇ ಆಫ್ ದ್ವಾದಶಿ ಮೇ ಇಟ್ ಬಿ ಲೆಸ್ ಆರ್ ಮೋರ್ ಆರ್ ಗಿವನ್ ವಿತ್ ಆರ್ ವಿದೌಟ್ ಪ್ರಾಪರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅವಾರ್ಡ್ಸ್ ಮೆರಿಟ್ ಈಕ್ವಲ್ ಟು ದಟ್ ಆಫ್ ಎ ಮೌಂಟೇನ್. ದ್ವಾದಶಿ ದಿನ ಯಾರು ದಾನವನ್ನು ಕೊಡ್ತಾರೆ ಅದು ಸ್ವಲ್ಪ ಆಗಿರಲಿ ಅಥವಾ ಹೆಚ್ಚಾಗಿರಲಿ, ಅದು ಬೆಟ್ಟದಷ್ಟು ಲಾಭವನ್ನು ಕೊಡ್ತದೆ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ಸುಮಾರು ಜನ ಏಕಾದಶಿ ದಿನ ಅಥವಾ ದ್ವಾದಶಿ ದಿನ ದಾನವನ್ನು ನೀಡ್ತಾರೆ. ಆ್ಯಂಡ್ ಎ ಪರ್ಸನ್ ಹೂ ಹಿಯರ್ಸ್ ಟಾಪಿಕ್ಸ್ ಆಫ್ ಹರಿ ಆನ್ ದ ಡೇ ಆಫ್ ಏಕಾದಶಿ ಆಪ್ಟೈನ್ಸ್ ರಿಸಲ್ಟ್ಸ್ ಆಫ್ ಗಿವಿಂಗ್ ಎಂಟೈರ್ ಅರ್ತ್ ವಿಚ್ ಕನ್ಸಿಸ್ಟ್ಸ್ ಆಫ್ 7 islands ಇನ್ ಚಾರಿಟಿ.
ಯಾರು ಈ ದಿನದಂದು ಹರಿಕಥೆಯನ್ನು ಕೇಳ್ತಾರೆ ಅವರು ಇಡೀ ಭೂಮಿಯನ್ನು, ಅಂದರೆ ಭೂಮಿಯಲ್ಲಿ ಏನಿದೆ ಸಪ್ತ ಸಾಗರಗಳು, ಸಪ್ತ ದ್ವೀಪಗಳಿವೆ, ಅದನ್ನೆಲ್ಲ ದಾನ ಕೊಟ್ಟಷ್ಟು ಫಲ ಸಿಗ್ತದಂತೆ ನೋಡಿ. ಸಚ್ ಎ ಗ್ಲೋರಿಫಿಕೇಶನ್. ದ ಪೈಟಿ ಒನ್ ಅಚೀವ್ಸ್ ಬೈ ಬೇದಿಂಗ್ ಇನ್ ಗಯಾ ತೀರ್ಥದಲ್ಲಿ ಸ್ನಾನ ಮಾಡಿ ಎಷ್ಟು ಲಾಭ ಸಿಗ್ತದೆ, ರೈಟ್. ಏಕಾದಶಿ ವ್ರತವನ್ನು ಮಾಡಿ ಅದಕ್ಕೂ 16 ಪಟ್ಟು ಹೆಚ್ಚು ಲಾಭ ಸಿಗ್ತದೆ ಅಂತ. ದ ಮೆರಿಟ್ ಒನ್ ಆಬ್ಟೈನ್ಸ್ ಬೈ ಗಿವಿಂಗ್ ಚಾರಿಟಿ ಇನ್ ಪ್ರಭಾಸ ಕ್ಷೇತ್ರ, ಕುರುಕ್ಷೇತ್ರ, ಕೇದಾರನಾಥ, ಬದ್ರಿಕಾಶ್ರಮ, ಕಾಶಿ, ಸೂಕರ ಕ್ಷೇತ್ರ ಡ್ಯೂರಿಂಗ್ ದ ಸೋಲಾರ್ ಆ್ಯಂಡ್ ಲೂನರ್ ಇಕ್ಲಿಪ್ಸ್. ಗ್ರಹಣ ಸಮಯದಲ್ಲಿ ಯಾರು ಈ ತೀರ್ಥಗಳಲ್ಲಿ ದಾನ ಕೊಡ್ತಾರೋ ಅದಕ್ಕೂ ಹೆಚ್ಚು ಫಲ ಏಕಾದಶಿ ದಿನದಂದು ದಾನ ಕೊಡೋದ್ರಿಂದ ಸಿಗ್ತದೆ ಅಂತ ಹೇಳ್ತಾರೆ. ಸೊ ಇದು ಏಕಾದಶಿ ಮಹಾತ್ಮೆ. ಮತ್ತು ಇನ್ನು ನಾಗಾನಾಂ ಚ ಯಥಾಶೇಷ, ಎಲ್ಲ ನಾಗಗಳಲ್ಲಿ ಶೇಷನಾಗ ಶ್ರೇಷ್ಠ. ಪಕ್ಷಿಣಾಂ ಗರುಡೋ ಯಥಾ, ಎಲ್ಲ ಪಕ್ಷಿಗಳಲ್ಲಿ ಗರುಡ. ದೇವಾನಾಂ ಚ ಯಥಾ ವಿಷ್ಣು, ಎಲ್ಲ ದೇವರಲ್ಲಿ ವಿಷ್ಣು ಅಥವಾ ಕೃಷ್ಣ. ವರ್ಣಾನಾಂ ಬ್ರಾಹ್ಮಣೋ ಯಥಾ, ಎಲ್ಲ ವರ್ಣಗಳಲ್ಲಿ ಬ್ರಾಹ್ಮಣ ವರ್ಣ. ವೃಕ್ಷಾಣಾಂ ಚ ಯಥಾ ಅಶ್ವತ್ಥಃ, ಎಲ್ಲ ವೃಕ್ಷಗಳಲ್ಲಿ ಅಶ್ವತ್ಥ ವೃಕ್ಷ ಶ್ರೇಷ್ಠ. ಪತ್ರಾಣಾಂ ತುಳಸಿ ಯಥಾ, ಎಲ್ಲ ಪತ್ರಗಳಲ್ಲಿ ತುಳಸಿ ದಳ ಶ್ರೇಷ್ಠ. ವ್ರತಾನಾಂ ಚ ಯಥಾ ತಥಾ ಗೋಪ್ಯೋ ವರ ಚ ಏಕಾದಶಿ ತಿಥಿ, ಎಲ್ಲ ವ್ರತಗಳಲ್ಲಿ ಏಕಾದಶಿ ವ್ರತ ತಿಥಿ ಶ್ರೇಷ್ಠ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ರೀತಿ ಸಾಕಷ್ಟು ವರ್ಣನೆಯನ್ನು ಇಲ್ಲಿ ಮಾಡಲಾಗಿದೆ. ಅದಕ್ಕಾಗಿ ನಾವು ಏಕಾದಶಿ ವ್ರತವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಆದರೆ ಈ ಕಲಿಯುಗದಲ್ಲಿ ಶಾಸ್ತ್ರದಲ್ಲಿ ಕೊಟ್ಟಂತೆ ಕಟ್ಟುನಿಟ್ಟಾಗಿ ಮಾಡುವ ಸಾಮರ್ಥ್ಯ ಇರಲಿಕ್ಕಿಲ್ಲ. ಆದರೆ ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಡಬೇಕು. ಸೊ ನಮ್ಮ ಆಚಾರ್ಯರಂತ ಶ್ರೀಲ ಪ್ರಭುಪಾದರು ತುಂಬ ಸರಳವಾಗಿ ಹೇಳಿದ್ದಾರೆ. 3 ಲೆವೆಲ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಲೆವೆಲ್ ನಿರ್ಜಲ ಏಕಾದಶಿ, ಸಾಧ್ಯವಾದರೆ ನೀರನ್ನು ಕೂಡ ತ್ಯಾಗ ಮಾಡಿ ಏಕಾದಶಿ ವ್ರತವನ್ನು ಮಾಡಿ, ಉಪವಾಸ ಮಾಡಿ. ಅದರ ಅರ್ಥ ನೀರು ಕುಡಿದೆ ಸುಸ್ತಾಗಿ ನಿದ್ದೆ ಮಾಡೋದಲ್ಲ. ನಿದ್ದೆ 2-3 ಗಂಟೆ ನಿದ್ದೆ ಮಾಡಿಬಿಟ್ರೆ ಅದು ಏಕಾದಶಿ ವ್ಯರ್ಥವಾಯಿತು, ಟೈಮ್ ವೇಸ್ಟ್ ಆಗ್ತದೆ. ಓಕೆ, ನಿರ್ಜಲ ಮಾಡುವ ಸಾಮರ್ಥ್ಯ ಕೆಲವರಲ್ಲಿ ಇರ್ತದೆ, ಕೆಲವರು ಇಲ್ಲ ಅಂತಂದರೆ ಏನು ಮಾಡಬೇಕು? ಸಫಲ, ರೈಟ್. ನಿರ್ಜಲ ಸೆಕೆಂಡ್ ಲೆವೆಲಿಗೆ ಸಫಲ, ಹಣ್ಣು ತಿಂದು, ಬಾಳೆಹಣ್ಣು ಅಥವಾ ಏನಾದರೂ ತಿಂದು ಏಕಾದಶಿ ವ್ರತವನ್ನು ಮಾಡಿ. ಅದೂ ಆಗ್ತಾ ಇಲ್ಲ ಅಂತಂದರೆ ಏನು ಮಾಡೋದು? ಓಕೆ, ಉಪವಾಸದ ಊಟ ಇದೆ, ರೈಟ್. ಸಬ್ಬಕ್ಕಿ, ರೈಟ್, ದಟ್ ಮೇಡ್ ಫ್ರಮ್ ರೂಟ್. ಸಬ್ಬಕ್ಕಿ ಏನು ಟಾಪಿಯೋಕ ರೂಟಿಂದ ಮಾಡಿರೋದು, ಅದನ್ನು ತೊಗೋಬೋದು. ಅಥವಾ ಏನಂತಾರೆ, ಕೆಲವೊಂದು ಉಪವಾಸದ ಐಟಮ್ ಸಿಗ್ತದೆ, ಬಗರ್, ದೋಸ್ ಥಿಂಗ್ಸ್, ಅದನ್ನು ತಿಂದು ಏಕಾದಶಿ ಮಾಡಿ ಅಂತ ಹೇಳ್ತಾರೆ. 3 ಲೆವೆಲ್ಸ್. ಆದರೆ ಅನ್ನವನ್ನು ತಿನ್ನಬಾರ್ದು. ಏಕಾದಶಿ ದಿನ ಅನ್ನ ವರ್ಜಿತ ಅಂತ ಹೇಳ್ತಾರೆ. ಬಿಕಾಸ್ ಇಟ್ ಡಿಸೈಡ್ ದಟ್ ಆನ್ ದ ಡೇ ಆಫ್ ಏಕಾದಶಿ ಪಾಪ ಪುರುಷ ರಿಸೈಡ್ಸ್ ಇನ್ ಅನ್ನ, ರೈಟ್. ಅನ್ನ ಅಂದರೆ ಇಟ್ಸ್ ಓನ್ಲಿ ರೈಸ್ ಅಂತಲ್ಲ, ಗೋಧಿ ಆ್ಯಂಡ್ ಆಲ್ ಪಲ್ಸಸ್ ಸೀರಿಯಲ್ಸ್, ಆಲ್ ಪಲ್ಸಸ್ ಆ್ಯಂಡ್ ಆಲ್ ಸೀರಿಯಲ್ಸ್ ಕಂಟೆನ್ಸ್ ಇನ್, ರೈಟ್. ಸೊ ಒನ್ ಶುಡ್ ಈಟ್, ಒನ್ ಶುಡ್ ನಿರ್ಜಲ ಪಾಸಿಬಲ್ ಬೆಸ್ಟ್. ಸೆಕೆಂಡ್ ಈಸ್ ಫ್ರೂಟ್ಸ್ ತೊಗೊಂಡು ಮಾಡಿ. ಅದು ಆಗಲಿಲ್ಲ ಅಂದರೆ ಸ್ವಲ್ಪ ಏನಂತಾರೆ ಉಪವಾಸದ ಊಟ ತೊಗೊಂಡು ಏಕಾದಶಿ ವ್ರತ ಕಂಟಿನ್ಯೂ ಮಾಡಿ. ಬಟ್ ಮೋರ್ ಹರಿಕೀರ್ತನೆ, ಹರಿಕಥಾ ಕೇಳೋದ್ರಲ್ಲಿ ಸಮಯವನ್ನು ಕಳೆಯಬೇಕು ಅಂತ ಹೇಳಲಾಗಿದೆ, ರೈಟ್. ಕೆಲವೊಂದು ಕಡೆ ಏನು ಮಾಡ್ತಾರೆ, ಜಾಗರಣೆ ಮಾಡ್ತಾರೆ. ಏಕಾದಶಿ ಇವತ್ತಿದ್ದರೆ ರಾತ್ರಿ ಇಡೀ ಜಾಗರಣೆ ಮಾಡಿ, ದ್ವಾದಶಿ ದಿನದವರೆಗೂ ಜಾಗರಣೆ ಮಾಡಿ ಅವರು ದ್ವಾದಶಿ ದಿನದಂದು ಏಕಾದಶಿ ವ್ರತವನ್ನು ಸಂಪೂರ್ಣಗೊಳಿಸ್ತಾರೆ, ರೈಟ್. ಆದರೆ ಈಗ ಜಾಗರಣೆ ಏನು ಮಾಡ್ತಾರೆ, ಟಿ ವಿ ನೋಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ, ರೈಟ್. ನಾನು ಚಿಕ್ಕವನಿದ್ದಾಗ ಗಣೇಶ ಚೌತಿ ಜಾಗರಣೆ ಮಾಡ್ತಾಯಿದ್ರು, ರೈಟ್. ನನಗೂ ಕರೆದ್ರು, ನಾನು ಹೋದೆ. ಓಕೆ, 10 ಗಂಟೆವರೆಗೂ ಆಟ ಆಡಿಸಿದ್ರು ಚಿಕ್ಕವನಿದ್ದಾಗ. 10 ಗಂಟೆಗೆ ಒಂದು ಮೂವಿ ಸ್ಟಾರ್ಟ್ ಮಾಡಿದ್ರು, ಕನ್ನಡ ಮೂವಿ. 12 ಗಂಟೆಗೆ ಒಂದು ಹಿಂದಿ ಸ್ಟಾರ್ಟ್ ಮಾಡಿದ್ರು, 2 ಗಂಟೆ ಒಂದು ಇಂಗ್ಲೀಷ್ ಮೂವಿ ಸ್ಟಾರ್ಟ್. ಬೆಳಗ್ಗೆ 4 ಗಂಟೆ ಆಯಿತು, ಮನೆ ಹೋಗೋದು. ದಿಸ್ ಇಸ್ ನಾಟ್ ಜಾಗರಣ. ಒಳ್ಳೆ ಜಾಗರಣ ಇಡೀ ರಾತ್ರಿ ಕೀರ್ತನೆ ಭಜನೆ ಮಾಡ್ತಾ ಇರೋದು, ಲೆಟ್ಸ್ ಕಾಲ್ಡ್ ಜಾಗರಣ, ರೈಟ್. ಸೊ ಈ ರೀತಿ ಏಕಾದಶಿ ವ್ರತವನ್ನು ಪಾಲನೆ ಮಾಡಬೇಕು. ಆ್ಯಂಡ್ ಸೈಂಟಿಫಿಕಲಿ ಸ್ಪೀಕಿಂಗ್, ವಾಟ್ ಇಸ್ ದ ಬೆನಿಫಿಟ್ ಆಫ್ ಏಕಾದಶಿ? ಇಟ್ ಇಸ್ ಸೆಡ್ ದಟ್ ಇಫ್ ಯು ಫಾಸ್ಟ್ 2 times ಇನ್ ಎ ಮಂತ್, ತಿಂಗಳಲ್ಲಿ 2 ದಿನ ಉಪವಾಸ ಇದ್ದರೆ ಅದು ದೇಹಕ್ಕೆ ಒಳ್ಳೆಯದಂತೆ. ಓಕೆ, ಯಾಕೆಂದರೆ ಡೈಲಿ ಫ್ಯಾಕ್ಟ್ರಿ ಓಡ್ತಾ ಇದೆ, ನಮ್ಮ ಹೊಟ್ಟೆ ಫ್ಯಾಕ್ಟ್ರಿ ಓಡ್ತಾ ಇದೆ.
ತಿಂತಾ ಇರ್ತೀವಿ ಫ್ಯಾಕ್ಟ್ರಿ ಗಡ 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 ಡೈಜೆಸ್ಟ್ ಮಾಡ್ತಾ ಅದಕ್ಕೂ ಸ್ವಲ್ಪ ರೆಸ್ಟ್ ಬೇಕು. ಓಕೆ, ಅದಕ್ಕೆ ರೆಸ್ಟ್ ಕೊಟ್ಟಾಗ ಏನಾಗ್ತದೆ, ಇಟ್ ಅಗೇನ್ ರಿಜ್ಯೂನೇಟ್ಸ್, ರೈಟ್? ಸೊ ಇಟ್ ರಿಜ್ಯೂನೇಟ್ಸ್ ಆ್ಯಂಡ್ ಬಿಕಮ್ಸ್ ಮೋರ್ ಸ್ಟ್ರಾಂಗ್, ಮೋರ್ ಹೆಲ್ದಿ. ಉಪವಾಸ ಮಾಡಿದಾಗ ಏನಾಗ್ತದೆ, ನಮ್ಮ ಶರೀರದಲ್ಲಿರುವಂತಹ ಒಂದು ಕೆಟ್ಟ ಸೆಲ್ಸ್ಗೆ ಏನಂತಾರೆ ಕನ್ನಡದ ಹಿಂದಿ में अणु जो बोलते हैं उसको ಶರೀರ ಖಾ ಲೇತಾ है. ಉಪವಾಸ ಮಾಡಿದಾಗ ಏನಾಗ್ತದೆ, ಆ ಶರೀರದಲ್ಲಿರುವಂತಹ ಒಂದು ಕೆಟ್ಟ ಅಂಶಗಳೇನಿವೆ ಅದು ಶರೀರ ಅದನ್ನು ತಿಂದುಬಿಡುತ್ತೆ. ಸೊ ದೆನ್ ಇಟ್ ಗೆಟ್ಸ್ ಔಟ್ ಆಫ್ ದ ಬಾಡಿ. ಒಬ್ಬ ಜಪಾನಿನ ವಿಜ್ಞಾನಿ ಒಂದು ರಿಸರ್ಚ್ ಪೇಪರ್ ಬರೆದಿದ್ದಾರೆ. ಎವ್ರಿ ಫೋರ್ಟ್ನೈಟ್ ಅಂದರೆ 15 ದಿವಸಕ್ಕೊಮ್ಮೆ ಉಪವಾಸ ಮಾಡಿದರೆ ಶರೀರದಲ್ಲಿರುವ ಕ್ಯಾನ್ಸರ್ ಸೆಲ್ಸ್ ಅದು ಆಟೋಮೆಟಿಕಲಿ ಅದು ಏನಂತಾರೆ ನಾಶವಾಗ್ತದಂತೆ. ಈ ಕ್ಯಾನ್ಸರ್ ಆದಾಗಲ್ಲ, ಆಗೋ ಮುಂಚೆನೇ ಮಾಡಬೇಕು. ರೈಟ್? ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಕ್ಯಾನ್ಸರ್ ಆಗೋ ಮುಂಚೆನೇ ಇದು ಪ್ರಾಕ್ಟೀಸ್ ಮಾಡಿದರೆ ಬಾಡಿ ಬಿಕಮ್ಸ್ ಟ್ಯೂನ್ ಟು ಇಟ್. ಸೊ ದೆನ್ ಇಟ್ ಕ್ಯಾನ್ ರಿಜ್ಯುವಿನೇಟ್ ಆ್ಯಂಡ್ ಇಟ್ ಕ್ಯಾನ್ ಫೈಟ್ ಕ್ಯಾನ್ಸರ್. ಕ್ಯಾನ್ಸರ್ ರೋಗ ಯಾಕೆ ಬರ್ತದೆ? ಬಿಕಾಸ್ ಆಫ್ ಬ್ಯಾಡ್ ಲೈಫ್ ಸ್ಟೈಲ್. ಕೆಟ್ಟ ಒಂದು ಏನಂತಾರೆ ಲೈಫ್ ಸ್ಟೈಲ್, ಜೀವನ ಶೈಲಿಯಿಂದ ಕ್ಯಾನ್ಸರ್ ರೋಗ ಉಂಟಾಗ್ತದೆ. ಅದಕ್ಕೆ ನಾವೇನು ಮಾಡಬೇಕು, ಫೋರ್ಟ್ನೈಟ್ಲಿ ಅಂದರೆ 15 ದಿವಸಕ್ಕೆ ಒಂದು ಸಲ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಮಾಡಬೇಕಂತೆ. ಸೊ ಫಾಸ್ಟ್ ಆ್ಯಂಡ್ ದೆನ್ ನೆಕ್ಸ್ಟ್ ಡೇ ಈಟ್. ಸೊ ಎವ್ರಿ 15 days ವಿ ಶುಡ್ ಡೂ ಲೈಕ್ ದಿಸ್. ಆ್ಯಂಡ್ ವಿಚ್ ಇಸ್ ದ ಬೆಸ್ಟ್ ಡೇ? ಏಕಾದಶಿ ಡೇ. ಓಕೆ, ಸೊ ಸೈನ್ಸಲ್ಲಿ ವಿಶ್ವಾಸ ಇರೋರು ಅಟ್ಲೀಸ್ಟ್ ಇದಕ್ಕಾದರೂ ಮಾಡಿ. ದೆನ್ ಸೆಕೆಂಡ್ ರೀಸನ್, ಆನ್ ದ ಏಕಾದಶಿ ಡೇ ಮೂನ್ ಈಸ್ ಅಟ್ ಇಟ್ಸ್ ಪೀಕ್ ಎನರ್ಜಿ ಅಂತೆ. ಸೊ ಮೂನ್ ಏನು ಮಾಡ್ತದೆ, ನಮ್ಮ ಮನಸ್ಸಿನ ದೇವತೆ ಅದು. ಓಕೆ, ನಮ್ಮ ಎಲ್ಲ ಅಂಗಗಳಿಗೆ ಒಂದೊಂದು ದೇವರಿದ್ದಾರೆ, ದೇವತಾ ಕಂಟ್ರೋಲ್ ಮಾಡ್ತಾರೆ. ಕಣ್ಣಿಗೆ ದೇವರು ಯಾರು? ಸೂರ್ಯ. ದ ಗಾಡ್ ಆಫ್ ಐ ಈಸ್ ಸೂರ್ಯ. ಸೂರ್ಯ ಇಲ್ಲದೆ ನಾವು ನೋಡೋಕ್ಕಾಗಲ್ಲ, ರೈಟ್? ಕಣ್ಣಿದ್ದರೂ ಸೂರ್ಯ ಇರಲಿಲ್ಲ ಅಂದರೆ ನೋಡೋಕ್ಕಾಗಲ್ಲ, ಬೆಳಕಿಲ್ಲದೆ ನೋಡೋಕ್ಕಾಗಲ್ಲ. ಸೊ ಕಣ್ಣಿನ ದೇವತೆ ಸೂರ್ಯ. ಅದೇ ರೀತಿ ಮೂಗಿನ ದೇವತೆ ಯಾರು? ಅಶ್ವಿನಿ ಕುಮಾರರು. ಕಿವಿಯ ದೇವತೆಗಳು 10 ದಿಶೆಗಳು, ದಿಕ್ ದೇವತಾಸ್, ರೈಟ್? ನಾಲಿಗೆಯ ದೇವತೆ ವರುಣ. ಮಾತಿನ ದೇವತೆ ಅಗ್ನಿ. ಯಾಕಂದರೆ ಮಾತಿನಲ್ಲಿ ಫೈರ್ ಇರ್ತದೆ. ಕೆಲವರು ಸಿಟ್ಟು ಬಂದ ಹೆಂಗೆ ಮಾತಾಡ್ತಾರೆ ನೋಡಿ, ಅಗ್ನಿ, ರೈಟ್? ದೆನ್ ಮನಸ್ಸಿನ ದೇವತೆ ಚಂದ್ರ. ಅದಕ್ಕೆ ಚಂದ್ರನ ಏನಂತಾರೆ ದ ವ್ಯಾಕ್ಸಿಂಗ್ ಆ್ಯಂಡ್ ದ ವೇನಿಂಗ್, ಶುಕ್ಲ ಕೃಷ್ಣ ಪಕ್ಷದಲ್ಲಿ ಅದು ಚಂದ್ರನ ಬೆಳವಣಿಗೆಯಂತೆ ಮನಸ್ಸಿನಲ್ಲಿ ಕೂಡ ಒಂದು ವಿಕಾರಗಳು ಉಂಟಾಗಿ ಸ್ಟಾರ್ಟ್ ಆಗ್ತವೆ, ರೈಟ್? ನಾನು ಚಿಕ್ಕವನಿದ್ದಾಗ ಒಂದು ನಾವೆಲ್ ಓದ್ತಾ ಇದ್ದೇನೆ, ರೈಟ್? ವಾಟ್ ದಟ್? ವ್ಯಾಂಪೈರ್ ಅಂತ ಒಂದು ಇತ್ತು. ಆ ವ್ಯಕ್ತಿಗೆ ಹುಣ್ಣಿಮೆ ಆದ ತಕ್ಷಣ ಒಂದು ಹುಚ್ಚನಾಗ್ತಾ ಇದ್ದ. ಟು ಬಿಕಮ್ ಕ್ರೇಜಿ ಆ್ಯಂಡ್ ಇಸ್ ಟು ಬಿಕಮ್ ಎ ವ್ಯಾಂಪೈರ್ ಆ್ಯಂಡ್ ದೆನ್ ಇಸ್ ಟು ಕಿಲ್ ಪೀಪಲ್. ಅದಕ್ಕೆ ಯಾವುದು ಏಕಾದಶಿಯಿಂದ ಹುಣ್ಣಿಮೆ ತನಕ ಏನಿದೆ ಆ ಡೇಟ್ಸು, ಮನಸ್ಸಿನಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಸ್ಟಾರ್ಟ್ ಆಗ್ತದೆ. ಆ್ಯಂಡ್ ಇಟ್ ಆಲ್ಸೋ ಸೆಟ್ ದಟ್ ದ ವೇವ್ಸ್ ಆಫ್ ದ ಓಷನ್ ಆಲ್ಸೋ ಹ್ಯಾವ್ ಹೈ ಟೈಡ್ಸ್. ಸಮುದ್ರದ ಅಲೆಗಳು ಕೂಡ ಹೆಚ್ಚಾಗ್ತವೆ. ಅದೇ ರೀತಿ ಮನಸ್ಸಿನಲ್ಲಿರೋ ಅಲೆಗಳು ಕೂಡ ಹೆಚ್ಚಾಗ್ತವೆ. ಅದನ್ನು ಶಾಂತಗೊಳಿಸೋದಕ್ಕೆ ಏಕಾದಶಿ ದಿನ ಉಪವಾಸ ಮಾಡಬೇಕು. ಹಾಗೇನಾಗ್ತದೆ, ಮನಸ್ಸು ಶಾಂತವಾಗ್ತದೆ. ಓಕೆ, ಸೊ ದೀಸ್ ಆರ್ ಸಮ್ ರೀಸನ್ಸ್ ಬಿಕಾಸ್ ಆಫ್ ವಿಚ್ ವಿ ಶುಡ್ ಡೂ ಏಕಾದಶಿ. ಸೊ ಸೈಂಟಿಫಿಕ್ ರೀಸನ್ಸ್ ಇವು. ಅರ್ಥ ಆಯ್ತಾ? ಆ್ಯಂಡ್ ಏಕಾದಶಿ ಫಾಸ್ಟಿಂಗ್ ಟೀಚರ್ಸ್ ಅ ಸೆನ್ಸ್ ಗ್ರಾಟಿಫಿಕೇಷನ್, ರಿಸ್ಟ್ರೈಂಟ್ ಇನ್ ಸೆನ್ಸ್ ಗ್ರಾಟಿಫಿಕೇಷನ್. ಯಾರು ತಮ್ಮ ಇಂದ್ರಿಯ ತೃಪ್ತಿಗಳನ್ನು ಸ್ವಲ್ಪ ಹತೋಟಿಯಲ್ಲಿ ಇಟ್ಕೊತಾರೆ ಅವರ ಮಾನಸಿಕ ಶಕ್ತಿ ಬೆಳೀತದೆ. ಯಾರು ಇಂದ್ರಿಯ ತೃಪ್ತಿಯಲ್ಲಿ ಇಂಡಲ್ಜ್ ಆಗ್ತಾರೆ ಅವರ ಮಾನಸಿಕ ಶಕ್ತಿ ಕಡಿಮೆ ಆಗ್ತಾ ಹೋಗ್ತದೆ. ಸೊ ವಿ ಶುಡ್ ಲರ್ನ್ ಟು ರಿಸ್ಟ್ರೈನ್ ಬೈ ಡಿಸಿಪ್ಲಿನ್. ಸೊ ಈ ವ್ರತಗಳು, ಕೆಲವರು ಸೋಮವಾರ ವ್ರತ ಮಾಡ್ತಾರೆ, ಕೆಲವರು ಶುಕ್ರವಾರ ಶನಿವಾರ ವ್ರತ ಮಾಡ್ತಾರೆ. ಬಟ್ ಅಮಂಗ್ ಆಲ್ ದ ವ್ರತಸ್ ಏಕಾದಶಿ ವ್ರತ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಬೈ ಡೂಯಿಂಗ್ ದಿಸ್ ವ್ರತ ವಿ ಲರ್ನ್ ರಿಸ್ಟ್ರೈಂಟ್ ಆ್ಯಂಡ್ ಸೆಲ್ಫ್ ಡಿಸಿಪ್ಲೀನ್, ರೈಟ್? ಮನಸ್ಸಿನ ನಿಗ್ರಹ ಮತ್ತು ಒಂದು ಡಿಸಿಪ್ಲಿನ್ ಅಂದರೆ ಇದು
कंट्रोल है, सेल्फ कंट्रोल और डिसिप्लिन, उसको हम सीख सकते हैं इससे. एंड डिटॉक्स, बॉडी बिकम्स डिटॉक्सिफाइड. ಫಾಸ್ಟಿಂಗ್ ಏನಾಗ್ತದೆ, ಎಲ್ಲ ಬ್ಯಾಡ್ ಎಲಿಮೆಂಟ್ಸ್ ಇನ್ ದ ಬಾಡಿ ದೇ ಆರ್ ರಿಮೂವ್ಡ್ ಫ್ರಮ್ ದ ಬಾಡಿ, ಡಿಟಾಕ್ಸಿಫಿಕೇಷನ್ ಆಗ್ತದೆ. ಸೊ ಕೆಲವರು ಹೇಳ್ತಾರೆ, ಒಬ್ಬರು ಡಾಕ್ಟ್ರ್ ಹೇಳ್ತಾರೆ ನನಗೆ, ತಿಂಗಳಿಗೊಮ್ಮೆ ಏನು ಮಾಡಿ, ಬರೀ ನೀರು ಮತ್ತು ಸ್ವಲ್ಪ ಉಪ್ಪು ನಿಂಬೆ ರಸ ಇಡೀ ದಿನ ಅದೇ ಕುಡಿತಾ ಇರಬೇಕಂತೆ ತಿಂಗಳಿಗೊಮ್ಮೆ. ದಟ್ ಕ್ಯಾನ್ ಬಿ ಏಕಾದಶಿ ಡೇ ಆಲ್ಸೋ. ಅವಾಗೇನಾಗ್ತದೆ, ಬಾಡಿ ಫ್ಲಶ್ ಆಗ್ತದೆ. ರೈಟ್, ಈಗ ಟಾಯ್ಲೆಟ್ ಯೂಸ್ ಮಾಡ್ತಾ ಇದ್ದರೆ ಗಲೀಜಾಗ್ತದೆ, ಅದೇ ರೀತಿ ಬಾಡಿ ಕೂಡ ಕ್ಲೀನ್ ಮಾಡ್ತಾ ಇಲ್ಲ, ಬರೀ ಯೂಸ್ ಮಾಡ್ತಾ ಇದ್ದೀವಿ, ಏನಾಗ್ತದೆ, ಗಲೀಜಾಗ್ತದೆ. ಸೊ ಯು ಹ್ಯಾವ್ ಟು ಫ್ಲಶ್ ಇಟ್, ಆಲ್ ದ ನೆಗೆಟಿವ್ ಎಲಿಮೆಂಟ್ಸ್, ಟಾಕ್ಸಿನ್ಸ್, ಅನ್ಡೈಜೆಸ್ಟೆಡ್ ಫುಡ್ ಏನಿದೆ ಬಾಡಿಯಲ್ಲಿ ಅದು ಕೂಡ ಫ್ಲಶ್ ಆಗಿಬಿಡ್ತದೆ. ಬಾಡಿ ಬಿಕಮ್ಸ್ ಮೋರ್ ಹೆಲ್ದಿ, ರೈಟ್ ಆ್ಯಂಡ್ ಬ್ರೈಟ್. ಸೊ ಈ ರೀತಿ ಏಕಾದಶಿ ವ್ರತದ ಶಾಸ್ತ್ರಿಕ ಕೊಟೇಶನ್ಸನ್ನು ಕೊಟ್ಟಿದ್ದೀನಿ, ಮತ್ತು ವೈಜ್ಞಾನಿಕವಾಗಿ ಯಾಕೆ ಮಾಡಬೇಕಂತಲೂ ಕೂಡ ಹೇಳಿದ್ದೀನಿ. ಸೊ ಪ್ಲೀಸ್ ಪ್ರಾಕ್ಟೀಸ್ ದಿಸ್ ವ್ರತ, ದೆನ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಸೊ ಏಕಾದಶಿ, ಇವತ್ತಿನ ಏಕಾದಶಿಯ ಮಹತ್ವ ಏನು, ವೈಕುಂಠ ಏಕಾದಶಿ ಅಂತ ಯಾಕೆ ಕರೀತಾರೆ, ಯಾಕೆ ಎಷ್ಟು ಪ್ರಸಿದ್ಧವಾಯಿತು, ರೈಟ್? ಕೇವಲ ದಕ್ಷಿಣ ಭಾರತದಲ್ಲಿ ಇದು ಪ್ರಸಿದ್ಧವಾಗಿದೆ, ಉತ್ತರ ಭಾರತದಲ್ಲಿ ಅಷ್ಟು ಇಲ್ಲ. ಯಾಕೆ ಅಂತಂದರೆ ದಕ್ಷಿಣ ಭಾರತದಲ್ಲಿ ಶ್ರೀ ವೈಷ್ಣವ ಸಂಪ್ರದಾಯ ತುಂಬ ಪ್ರಚಲಿತವಾಗಿದೆ, ಕರೆಕ್ಟ್? ಶ್ರೀಪಾದ ರಾಮಾನುಜಾಚಾರ್ಯರು ಮತ್ತು ಆಳ್ವಾರರು ಅಂತ ಇದ್ದಾರೆ. ಸೊ ದಟ್ 12 ಆಳ್ವಾರ್ಸ್, ಅವರಲ್ಲಿ ಒಬ್ಬರು ನಮ್ಮಲ್ವಾರ್, ಕಲಿಯುಗದ ಪ್ರಾರಂಭದಲ್ಲಿ ಅವರು ಅವತರಿಸಿದರು. ನಮ್ಮಲ್ವಾರನವರು ಭಗವಂತನ ಪಾದುಕೆಯ ಅವತಾರ, ರೈಟ್? ಭಗವಂತನ ಪಾದುಕೆ ಇದೆ, ಪಾದುಕೆಯ ಅವತಾರ ನಮ್ಮಲ್ವಾರ್. ಸೊ ಅವರು ಕೂಡ ಸಾಕಷ್ಟು ವಚನಗಳನ್ನು ಬರೆದಿದ್ದಾರೆ, ಕೃತಿಗಳನ್ನು ಬರೆದಿದ್ದಾರೆ, ಭಕ್ತಿಯ ಪ್ರಚಾರವನ್ನು ಮಾಡಿದ್ದಾರೆ, ಮತ್ತು ದಿವ್ಯ ಪ್ರಬಂಧಂ ಅಂತ ಗ್ರಂಥವನ್ನು ಕೂಡ ಬರೆದಿದ್ದಾರೆ. ಸೊ ಅವರು ವೈಕುಂಠಕ್ಕೆ ಮರಳಿ ಹೋಗುವಾಗ, ಓಕೆ, ಈ ಏಕಾದಶಿಯ ದಿನ ಅವರು ವೈಕುಂಠಕ್ಕೆ ಮರಳಿದರು. ಹಿ ವೆಂಟ್ ಬ್ಯಾಕ್ ಟು ಗಾಡೆಡ್ ಆನ್ ದಿಸ್ ಡೇ. ಅವರು ವೈಕುಂಠಕ್ಕೆ ಹೋದಾಗ ಭಗವಂತ, ಸಾಕ್ಷಾತ್ ಭಗವಂತನೇ ದ್ವಾರಕ್ಕೆ ಬಂದು, ವೈಕುಂಠದ ದ್ವಾರಕ್ಕೆ ಬಂದು ನಮ್ಮಲ್ವಾರನನ್ನು ಬರಮಾಡಿಕೊಂಡ್ರಂತೆ, ರೈಟ್? ಪಕ್ಕದಲ್ಲಿ ಜಯ ವಿಜಯ ನಿಂತಿದ್ದರು, ಭಗವಂತ ಮಧ್ಯದಲ್ಲಿ ಬಂದು ಅವರನ್ನು ಬರಮಾಡಿಕೊಂಡರು. ಸೊ ಅವರ ಒಂದು ಸ್ಮರಣೆಯಿಂದ, ರೈಟ್, ನಮ್ಮಲ್ವಾರರ ಸ್ಮರಣೆಯಿಂದ ಈ ದಿನದಂದು ವೈಕುಂಠ ಏಕಾದಶಿ ಅಂತ ಕರೀತಾರೆ. ಮತ್ತು ಭಗವಂತ ಅವರಿಗೆ ಒಂದು ವರವನ್ನು ಕೊಟ್ಟ, ಈ ದಿನದಂದು ಯಾರು ದೇವಸ್ಥಾನದಲ್ಲಿ ವೈಕುಂಠ ದ್ವಾರವನ್ನು ಪ್ರವೇಶ ಮಾಡ್ತಾರೆ ಅವರಿಗೂ ಕೂಡ ವೈಕುಂಠ ಪ್ರಾಪ್ತಿ ಆಗುತ್ತೆ ಅಂತ ಒಂದು ವರವನ್ನು ಕೊಟ್ಟಿದ್ದರಂತೆ. ಅದಕ್ಕಾಗಿ ಎಲ್ಲ, ವಿಶೇಷವಾಗಿ ಬಾಲಾಜಿ ದೇವಸ್ಥಾನ, ವೆಂಕಟೇಶ್ವರ ದೇವಸ್ಥಾನದಲ್ಲಿ ಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಆಚರಿಸ್ತಾರೆ. बहुत धूमधाम से मनाते हैं क्योंकि बहुत इम्पोर्टेंट फेस्टिवल है उनके लिए, ठीक है? सो दिस अबाउट वैकुंठ एकादशी, ठीक है? हरे कृष्णा. किसी को कोई प्रश्न, कोई शंका? यस. Just drink it with empty stomach whole day. I am not a doctor, you can consult Ayurvedic doctor and okay. Any other question? किसी और कोई प्रश्न, कोई शंका? ठीक है, तो फिर हम भजन कीर्तन कंटिन्यू करेंगे. yes? हाँ, अच्छा भूल ही गया मैं. हाँ, ಹಾಂ, ಮೂರ ರಾಕ್ಷಸನನ್ನು ಕೊಲ್ಲೋದಕ್ಕೆ ಏಕಾದಶಿ ಪ್ರಕಟವಾದವು. ಏಕಾದಶಿ ದೇವಿ ಆ ರಾಕ್ಷಸನನ್ನು ಕೊಂದಾಕಿದ್ಲು ಅಷ್ಟೇ. ಆ್ಯಂಡ್ ದೆನ್ ಲಾರ್ಡ್ ಬಿಕೇಮ್ ವೆರಿ ಪ್ಲೀಸ್ಡ್, ಭಗವಂತನಿಗೆ ತುಂಬ ಸಂತೋಷ ಆಯಿತು. ಸೊ ಏಕಾದಶಿ ತಿಥಿ ನನ್ನ ದಿನ ಅಂತ ಅವರು ಘೋಷಣೆ ಮಾಡ್ತಾರೆ. ಸೊ ವಾರದ 11ನೇ ದಿನ ಇದೆ, ಪಕ್ಷದ 11ನೇ ದಿನ, ಅದು ನನ್ನ ವಾರ, ನಿನ್ನ ಹೆಸರಲ್ಲಿ ಅದು ಏಕಾದಶಿ ಅಂತ ಪ್ರಸಿದ್ಧವಾಗ್ತದೆ. ಸೊ 24 ಏಕಾದಶಿಗೆ 24 ಹೆಸರನ್ನು ಕೊಟ್ಬಿಡ್ತಾರೆ. ಓಕೆ, ಅದು ಸಂಕ್ಷಿಪ್ತವಾದ ಕತೆ. ಸೊ ನಾಳೆ ಹೊಸ ವರ್ಷ, ಅಫ್ಕೋರ್ಸ್ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ, ಯಾಕೊಂಡು ಗ್ರಿಗೇರಿಯನ್ ಕ್ಯಾಲೆಂಡರ್. ಸಬ್ಕೋರ್ಸ್ ಇದಕ್ಕೊಂದು ಇತಿಹಾಸನೇ ಇದೆ. ಗ್ರಿಗೇರಿಯನ್ ಕ್ಯಾಲೆಂಡರ್ ಹೇಗೆ ಬಂತು ಅದು, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಆ್ಯಕ್ಚುಲಿ 10 ತಿಂಗಳಿತ್ತಂತೆ ಅವ್ರ ಕ್ಯಾಲೆಂಡ್ರಲ್ಲಿ. ಒಬ್ಬ ಅಗಸ್ಟಿನ್ ಅಂತ ರಾಜ ಇದ್ದ, ನನ್ನ ಹೆಸರಲ್ಲಿ ಒಂದು ವಾರ, ಒಂದು ಮಂತ್ ಆ್ಯಡ್ ಮಾಡಿ ಅಂತ. ಓಕೆ, ನಿನ್ನ ಹೆಸರಲ್ಲಿ ಒಂದು ವಾರ.
ಜೂಲಿಯಸ್ ಅಂತ ಒಬ್ಬ ರಾಜನಿದ್ದ. ಓಕೆ, ನಿನ್ನ ಹೆಸರಲ್ಲಿ ಒಂದು ವಾರ, ಒಂದು ಏನಂತಾರೆ ಮಾಸ, ಜುಲೈ ಆಯಿತು, ಆಗಸ್ಟ್ ಆಯಿತು, ಈ ರೀತಿ ಒಂದೊಂದು ವಾರ ಬರ್ತಾ, ಒಂದೊಂದು ಮಾಸಗಳು ಆ್ಯಡ್ ಆಗ್ತಾ ಹೋಯ್ತಂತೆ. ಅದು ಏನೋ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಅದು ಒಂದು ಇದಕ್ಕೆ ತಂದಿದ್ದಾರೆ. ಒಂದು ವಾರ, ಒಂದು ಮಾಸದಲ್ಲಿ 30 ದಿನ, ಏನೊಂದರಲ್ಲಿ 31 ದಿನ, ಒಂದರಲ್ಲಿ 28, ಕೆಲವೊಮ್ಮೆ 30. ಇಟ್ ಲೈಕ್ ವೆರಿ ಕನ್ಫ್ಯೂಸಿಂಗ್. ಬಟ್ ವೇದಿಕ್ ಕ್ಯಾಲೆಂಡ್ರಲ್ಲಿ ಪ್ರತಿಯೊಂದು ಮಾಸದಲ್ಲಿ ಎಷ್ಟು ದಿನ? 30 ದಿನಗಳು. ಓಕೆ, ಇಟ್ ಸ್ಟಾರ್ಟ್ಸ್ ಆನ್ ಪ್ರತಿಪತ್, ಎಂಡ್ಸ್ ಆನ್ ಚತುರ್ದಶಿ ಆಫ್ ದ ನೆಕ್ಸ್ಟ್ ಪಕ್ಷ, ರೈಟ್? ಸೊ ದ್ಯಾಟ್ ಈಸ್ ಹೌ ದ ಮಂತ್ಸ್ ಆರ್ ಡಿಫೈನ್ಡ್. ಸೊ 12 ಮಾಸಗಳ ಹೆಸರೇನು? ಜ್ಯೇಷ್ಠ, ಆಷಾಢ, ಫಾಲ್ಗುಣ, ರೈಟ್? ಚೈತ್ರ ಟು ಫಾಲ್ಗುಣ, 12 ಮಂತ್ಸ್. ಯಾರಿಗೆ ಗೊತ್ತಿಲ್ಲ ಅವರು ಸ್ವಲ್ಪ ರಿಸರ್ಚ್ ಮಾಡಿ ಬೈಪಾಟ್ ಮಾಡಿ, ಏನಾದ್ರು ಬರೀ ಜನವರಿ ಫೆಬ್ರವರಿ ಉಳ್ಕೊತೀವಿ ನಾವು. ಓಕೆ, ಸೊ ಎನಿವೇ ಟುಮಾರೋ ಇಸ್ January 1st, ಸೊ ಯು ಕ್ಯಾನ್ ಟೇಕ್ ಸಮ್ ರೆಸೊಲ್ಯೂಷನ್. ಐ ಹ್ಯಾವ್ ಮೇಡ್ ಎ ರೆಸೊಲ್ಯೂಷನ್ ಟು ಟೀಚ್ ಭಗವದ್ಗೀತಾ ಫಾರ್ 21 days. ನಾನು ನಾಳೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ಆಲ್ರೆಡಿ ಪ್ರಿಪರೇಷನ್ ಸ್ಟಾರ್ಟ್ ಆಗಿದೆ. 20 minutes ಫಾರ್ 21 days. ಸೊ ಇಟ್ ಇಸ್ ಸೆಡ್ ದಟ್ ಎನಿಥಿಂಗ್ ಯು ಡೂ ಫಾರ್ 21 days ಬಿಕಮ್ಸ್ ಎ ಹ್ಯಾಬಿಟ್. 21 ದಿನ ಏನಾದರೂ ಕನ್ಸಿಸ್ಟೆಂಟಾಗಿ ಮಾಡಿದರೆ ಅದು ಹ್ಯಾಬಿಟ್ ಆಗಿಬಿಡ್ತದೆ ಅಂತ ವೈಜ್ಞಾನಿಕರು ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಕೋರ್ಸ್ ಲಾಂಚ್ ಮಾಡ್ತಾ ಇದ್ದೀನಿ. ಸೊ ಯು ಆಲ್ಸೋ ಕ್ಯಾನ್ ಟೇಕ್ ಎ ರೆಸೊಲ್ಯೂಷನ್, ನಾನು ಕೂಡ ಭಗವದ್ಗೀತೆ ಓದ್ತೀನಿ ಅಂತ. ಓಕೆ, ನಿಮ್ಗೆ ಇಷ್ಟ ಆದರೆ ತಾವು ಕೋರ್ಸ್ ಜಾಯ್ನ್ ಆಗಿ. ನಮ್ಮ ಕಮ್ಯುನಿಟಿಯಲ್ಲಿ ಮೆಸೇಜ್ ಹಾಕ್ತಾರೆ, ಅವ್ರು ಹಾಕಿದ್ದಾರೆ ಅರುಣ್ರು. ಯು ಕ್ಯಾನ್ ಜಾಯ್ನ್ ಥ್ರೂ ದಟ್ ಕಮ್ಯುನಿಟಿ. ಇಟ್ಸ್ ಫ್ರೀ ಕೋರ್ಸ್. ಡೈಲಿ 20 ನಿಮಿಷ ಭಗವದ್ಗೀತೆಯ ಒಂದು ಸಾರಾಂಶವನ್ನು ಕೇಳಬೇಕು. ಡಿಫ್ರೆಂಟ್ ಟಾಪಿಕ್ಸ್, A to Z, A to U, 21 days. A ಫಾರ್ ಆತ್ಮ, B ಫಾರ್ ಭಕ್ತಿ, C ಫಾರ್ ಕನ್ಫ್ಯೂಷನ್ ಟು ಕ್ಲಾರಿಟಿ, D ಫಾರ್ ಧರ್ಮ. ಈ ರೀತಿ ಭಗವದ್ಗೀತೆಯಿಂದಲೇ ಎಲ್ಲ ಶ್ಲೋಕವನ್ನು ರಿಅರೇಂಜ್ ಮಾಡಿ ಒಂದು ಕಾನ್ಸೆಪ್ಟ್ ರೂಪದಲ್ಲಿ ನಾನು ಕೊಡ್ತಾ ಇದ್ದೀನಿ. ಯು ಕ್ಯಾನ್ ಜಾಯ್ನ್ ದಟ್. ಆ್ಯಂಡ್ ಅನದರ್ ರೆಸೊಲ್ಯೂಷನ್ ಯು ಕ್ಯಾನ್ ಟೇಕ್, ಅಟ್ಲೀಸ್ಟ್ ಐ ವಿಲ್ ಚಾಂಟ್ 1 ಮಂತ್ರ, ಹರಿಕೃಷ್ಣ ಮಂತ್ರ, 1 ಮಾಲ, 1 ಮಾಲೆ ಹರಿಕೃಷ್ಣ ಮಂತ್ರ ಪ್ರತಿದಿನ ಮಾಡುವ ಒಂದು ಸಂಕಲ್ಪವನ್ನು ತಗೊಳ್ಳಿ. ಯಾರ್ಯಾರು ಆಲ್ರೆಡಿ ಜಪ ಮಾಡ್ತಾ ಇದ್ದೀರಾ? ಜಪ ಮಾಡುವವರು? ಓಕೆ, ಸುಮಾರು ಜನ, ಮೋರ್ ದೆನ್ 50%. ಯಾರು ಫಸ್ಟ್ ಟೈಮ್ ಬರ್ತಾ ಇದ್ದೀರಾ? ಇಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋರು? ಓಕೆ, ಮೆನಿ ಆರ್ ದೇರ್ ಕಮಿಂಗ್ ಫಸ್ಟ್ ಟೈಮ್. ಸೊ ಯು ಕ್ಯಾನ್ ಟೇಕ್ ದಿಸ್ ಸಂಕಲ್ಪ ಆಫ್ ಚಾಂಟಿಂಗ್ ದಿಸ್ ಹರೇ ಕೃಷ್ಣ ಮಂತ್ರ 1 ಮಾಲ, 108 times. ಓಕೆ, ಮಾಲೆಯಲ್ಲಿ ಮಾಡ್ಬೋದು ಅಥವಾ ಬೆರಳಲ್ಲೂ ಮಾಡ್ಬೋದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ, ಲೈಕ್ ದಿಸ್. ನೆಕ್ಸ್ಟ್ ಹರೇ ಕೃಷ್ಣ ಯು ಕ್ಯಾನ್ ಚಾಂಟ್ 1 2 3 4 5 6 7 8 9 10. So 10 times you do 100, then you do extra 8. It's called 108. You can chant like this, or you can take mala and you can chant on that. ಏನಾದರೂ ಒಂದು ಸಂಕಲ್ಪ ಮಾಡಬೇಕಲ್ಲ, ಗುಡ್. ಬಟ್ ಯು ಹ್ಯಾವ್ ಟು ಕೀಪ್ ಇಟ್ ಆಲ್ಸೋ. ಬಟ್ ಟು ಕೀಪ್ ಇಟ್ ಯು ಶುಡ್ ಡು 21 days. 21 ದಿನ ಕಂಟಿನ್ಯೂಸ್ ಆಗಿ ಮಾಡಬೇಕು. ಆಗ ಅದು ಲೈಫ್ ಟೈಮ್ ಹ್ಯಾಬಿಟ್ ಆಗಿಬಿಡ್ತದೆ. ಓಕೆ, ಅದಕ್ಕಾಗಿ ಭಕ್ತರ ಸಂಘದಲ್ಲಿ ಕೂತ್ಕೊಂಡು ಮಾಡಿ. ದ್ಯಾಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಹರೇ ಕೃಷ್ಣ. ಎನಿಥಿಂಗ್ ಎಲ್ಸ್? ಎಸ್, ಎನಿ ಅನೌನ್ಸ್ಮೆಂಟ್ಸ್? ಉದ್ಧಾವನ? Okay, my time is running. I have a train to catch. Late. 9 o'clock. Okay, fine. Train is late. Yeah. कीर्तन करें या कीर्तन करेंगे? उससे पहले अनाउंसमेंट था शायद. अभी अब नया सेंटर बनाए हैं हम. आपको कैसा लग रहा है यहाँ पे? हाँ, कैसा लग रहा है? अच्छा लग रहा है. पहले वहाँ पे बहुत कंजेस्टेड होता था. माता जी लोग बहुत कंप्लेंट करते थे, बैठने को जगह नहीं मिलता है. अब आराम से बैठ सकते हैं. और क्या करिए, यहाँ भी छोटा पड़ रहा है. कल परसों देखे हम पूरा वहाँ तक बैठे थे, कुछ लोग खड़े थे. तो यहाँ पे फैसिलिटीज़ थोड़ा और भी बढ़ाना चाहिए. तो हमारे भक्तों ने कुछ लिस्ट बनाया है, तो व्हाट्सएप ग्रुप में शेयर करेंगे. अगर किसी भक्तों को कुछ यहाँ पे फैसिलिटीज़ देना है तो आप दे सकते हैं. जैसे यहाँ पे वी हैव दैट फोटो. कुछ वरिष्ठ भक्त भी आते हैं, बहुत लोग वो चेयर पे बैठना चाहते हैं, मगर चेयर का फैसिलिटी कम है इधर. सो हमको 50 चेयर चाहिए. 50 chairs are required for our center. If you have desire to sponsor, you can sponsor. And वहाँ पे सिर्फ 80 लोग आते थे, यहाँ पे 250 लोग आ रहे हैं संडे. तो हमारे पास सिर्फ 120 प्लेट हैं, तो और प्लेट बढ़ाना है, तो स्टील प्लेट्स. सो वी आर प्लानिंग टू हैव hundreds more steel plates.
और यहाँ पे अभी जगह कम पड़ रहा है और बहुत सारे योग भी आने लगे हैं, तो अभी हम पैरेलली 2 क्लास करने वाले हैं जनवरी 10 से। सैटरडे शाम को यहाँ पे कನ್ನಡ प्रोग्राम होता है। ಕನ್ನಡ ಪ್ರೋಗ್ರಾಮ್ ಇಲ್ಲಿ ಹಾಲಲ್ಲಿ ನಡೀತದೆ, ಮೇಲೆ ಯೋಗರ ಪ್ರೋಗ್ರಾಮ್ ನಡೀತದೆ. ಸೊ ಅಲ್ಲಿಗೂ ಕೂಡ ಒಂದು ಸೌಂಡ್ ಸಿಸ್ಟಮ್ ಹಾಕಬೇಕು. ಮತ್ತು ದೊಡ್ಡ ಫೆಸ್ಟಿವಲ್ಸ್ ಇದ್ದಾಗ ಕ್ಲಾಸ್ ಇಲ್ಲಿ ಮಾಡೋಕ್ಕಾಗಲ್ಲ, ಸೊ ಮೇಲೇ ಮಾಡ್ತೀವಿ. ಸೊ ಅಲ್ಲಿ ಕೂಡ ದೊಡ್ಡದಾಗಿ ಸೌಂಡ್ ಸಿಸ್ಟಮು, ಮೈಕ್ ಎಲ್ಲ ಬೇಕಾಗ್ತದೆ. ಸೊ ವಿ ವಾಂಟ್ ಟು ಅರೇಂಜ್ 2 big mics there, sound systems and speakers, so that he can and हमारे पास सिर्फ 200 लोगों का कैपेसिटी का किचन है. हम उसको अपग्रेड करना चाहते हैं 400 से 500 तक, ताकि सबको प्रसाद दे सके हम. कुछ भक्त लोग ऑलरेडी हमको अनाज दे रहे हैं, राइस दे रहे हैं, शुगर का बोरी दे रहे हैं. बहुत हम कृतज्ञ हैं उन भक्तों का जो अन्नदान में सेवा कर रहे हैं. अगर आपको भी इच्छा है, आपका भी कोई कांटेक्ट से जो करना चाहते हैं अन्नदान, दे कैन गिव राइस बोरी, एंड दे कैन गिव दाल, दे कैन गिव. वी वांट टू रिड्यूस शुगर एंड यूज़ मोर जैगरी. गुड़ ज़्यादा यूज़ करना चाहते हैं तो गुड़ दे सकते हैं. शुगर कभी कभी कम यूज़ करेंगे ताकि ज़्यादा हेल्थ अच्छा बना रहे. सो देन वी नीड सम स्टील टेबल्स इन किचन एंड सम मोर मैट्स एंड प्रसादम मैट्स ऑन टॉप. सो जो भी ये सेवा करना चाहते हैं, कृपया आप उद्धवानंद प्रभु जी से संपर्क करें. प्रभु जी यहीं पे रहते हैं, बहुत 10 साल से यहीं पे सेवा कर रहे हैं. तो आप उनसे मिल सकते हैं, और जो भी आपको सेवा करना है वह एक तिरुपुर से उनसे मिल के आप कर सकते हैं सेवा. ठीक है. हरे कृष्णा. एनीथिंग एल्स प्रभु जी? ठीक है, 5 मिनट कीर्तन करके मैं आपसे आज्ञा लेता हूँ. हरे कृष्णा 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 हरे हरे, हरे राम 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 हरे हरे. हरे कृष्णा 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 हरे हरे, हरे राम 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 हरे हरे. हरे कृष्णा 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 हरे हरे, हरे राम 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 हरे हरे. सभी बोलिए हरे कृष्णा कृष्णा हरे हरे, हरे राम